ಫ್ಲೈಟ್ನಲ್ಲಿ ಪ್ರಯಾಣಿಸುವವರಿಗೂ ತಟ್ಟಿದ ಯುದ್ಧದ ಎಫೆಕ್ಟ್. ವಿಮಾನ ಪ್ರಯಾಣ ದರ ಏರಿಸಿದ ಇಂಡಿಗೋ ಏರ್ಲೈನ್ಸ್. ಇದೀಗ ನೋಡಿ, ವಿಮಾನ ಪ್ರಯಾಣ ದರ ಸಹಿತ ಏರಿಕೆ ಆಗಿದೆ. ಯುದ್ಧದ ಎಫೆಕ್ಟ್ ಇದೀಗ ಫ್ಲೈಟ್ನಲ್ಲಿ ಪ್ರಯಾಣಿಸುವವರಿಗೂ ಕೂಡ ತಟ್ಟಿರುವಂಥದ್ದು. ಜೆಟ್ ಫ್ಯೂಯಲ್ ದರ ಹೆಚ್ಚಳದಿಂದ ಟಿಕೆಟ್ ದರ ಕೂಡ ಹೈಕ್. ದೇಶೀಯ ವಿಮಾನಗಳ ಪ್ರತಿ ಟಿಕೆಟ್ ಮೇಲೆ 425 ರೂಪಾಯಿ ಏರಿಕೆ. ಭಾರತದ ನೆರೆಹೊರೆ ದೇಶಗಳಿಗೆ ಹೋಗಲು ಸಹ 425 ರೂಪಾಯಿ ಏರಿಕೆ. ಮಿಡಲ್ ಈಸ್ಟ್ ದೇಶಗಳಿಗೆ ಸಂಚರಿಸುವವರಿಗೆ 900 ರೂಪಾಯಿ. ಸೌತ್ ಈಸ್ಟ್ ಏಷ್ಯಾ ಮತ್ತು ಚೀನಾಗೆ ತೆರಳಲು 1800 ರೂಪಾಯಿ ಏರಿಕೆ. ಆಫ್ರಿಕಾದ ದೇಶಗಳಿಗೆ ಸಂಚರಿಸುವ ಪ್ರಯಾಣಿಕರಿಗೆ 1800 ರೂಪಾಯಿ. ಯುರೋಪ್ ದೇಶಗಳಿಗೆ ಸಂಚರಿಸಲು 2300 ರೂಪಾಯಿ ಹೆಚ್ಚುವರಿ ದರ. ಅಧಿಕೃತ ಎಕ್ಸ್ ಖಾತೆಯಲ್ಲಿ ಬದಲಾದ ದರಗಳ ಪಟ್ಟಿಯನ್ನ ಇದೀಗ ರಿಲೀಸ್ ಮಾಡಲಾಗಿದೆ. ಫ್ಲೈಟ್ನಲ್ಲಿ ಪ್ರಯಾಣಿಸುವವರಿಗೂ ಕೂಡ ಇದರ ಎಫೆಕ್ಟ್ ತಟ್ಟಿರುವಂಥದ್ದು. ನೋಡಿ, ಇದೀಗ ಜೆಟ್ ಫ್ಯೂಯಲ್ ದರ ಕೂಡ ಅಲ್ಲಿ ಹೆಚ್ಚಳ ಆಗಿದೆ ಅನ್ನುವಂಥ ಇನ್ಫಾರ್ಮೇಶನ್. ಯಾಕಂದ್ರೆ ನೋಡಿ, ಕೆಲವೊಂದಿಷ್ಟು ಪ್ರದೇಶಗಳು ಇರ್ತಾವೆ. ಆಯಾ ಪ್ರದೇಶಗಳಲ್ಲಿ ಒಂದೊಂದು ಕಡೆ ಇದೀಗ ಜೆಟ್ ಫ್ಯೂಯಲ್ ಆಗಿರ್ಬೋದು ಅಥವಾ ಬೇರೆ ಈಗ ನಾವೇನು LPG ಅಂತ ಹೇಳ್ತೀವಿ, LPG ಆಗಿರ್ಬೋದು, ಇವೆಲ್ಲವೂ ಕೆಲವೊಂದು ಪ್ರದೇಶದಲ್ಲಿ ನಮಗೆ ಡೈರೆಕ್ಟ್ ಆಗಿ ಸಿಗ್ಬಿಡುತ್ತೆ. ಇನ್ನು ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ನಾವು ಅದನ್ನ ಒಂದು ರೀತಿಯಲ್ಲಿ ಏನು ಸಬಲೀಕರಣ ಅಂದ್ರೆ ಅದನ್ನ ನಾವು ತೆಗಿಬೇಕಾಗುತ್ತೆ. ಬೇರೆ ಅನಿಲವನ್ನ ಬಳಸ್ಕೊಂಡು ಅದನ್ನ ಹೊರಗಡೆ ತೆಗಿಬೇಕಾಗುತ್ತೆ. ಸೊ ಹಾಗಾಗಿ ಇರಾನ್ನ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಈ ರೀತಿಯಾದಂತಹ ಫೆಸಿಲಿಟೀಸ್ಗಳು ಇರುವಂಥದ್ದು. ಹಾಗಾಗಿ ಇರಾನ್ನ ತೈಲಕ್ಕೆ ಪ್ರಮುಖವಾಗಿ ಅಲ್ಲಿ ಪ್ರಾತಿನಿಧ್ಯವನ್ನ ಕೊಡಲಾಗುತ್ತೆ, ಇರಾನ್ನ ಪ್ರದೇಶಗಳ ಮೇಲೆ. ಸೊ ಹಾಗಾಗಿ ನಮಗೆ ವೈಟ್ ಫ್ಯೂಯಲ್ ಬೇಕು ಅಂತ, ಜೆಟ್ಗಳಿಗೆ ಬಳಸುವಂಥ, ವಿಮಾನಗಳಿಗೆ ಬಳಸುವಂಥ ವೈಟ್ ಫ್ಯೂಯಲ್ ಬೇಕು ಅಂತ ಅಂದರೆ ಅದು ಸಹಿತ ದೊರೆಯುವಂಥದ್ದು ಅಲ್ಲಿಂದಾನೆ. ಸೊ ಹೀಗಾಗಿ ಸದ್ಯಕ್ಕೆ ಇದರ ಒಂದು ಪ್ರೊಡಕ್ಷನ್ ಅಲ್ಲಿ ಕಮ್ಮಿ ಆಗಿರೋದ್ರಿಂದ, ಇದರ ಒಂದು ಟ್ರಾನ್ಸ್ಪೋರ್ಟ್ ಸಹಿತ ಅಲ್ಲಿ ಕಮ್ಮಿ ಆಗಿರೋದ್ರಿಂದ ಇದು ಒಂದು ರೀತಿಯಾಗಿ ವಿಮಾನದ ಪ್ರಯಾಣಿಕರ ಮೇಲೂ ಸಹಿತ ಟಿಕೆಟ್ ದರದಲ್ಲಿ ಹೆಚ್ಚಳ ಕಾಣಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ವೈಟ್ ಫ್ಯೂಯಲ್ ಅನ್ನ ತೆಗೆದುಕೊಳ್ಬೇಕು ಅಂತ ಅಂದರೆ ಅಲ್ಲೂ ಕೂಡ ಒಂದು ಹಣದ ಅಭಾವ ಹೆಚ್ಚಾಗಿರೋದ್ರಿಂದ ಇದೀಗ ಪ್ರಯಾಣಿಕರ ಮೇಲೂ ಕೂಡ ಇದರ ಒಂದು ಎಫೆಕ್ಟ್ ಬೀಳಿದೆ. ಹೀಗಾಗಿ ಇಂಡಿಗೋ ಏರ್ಲೈನ್ಸ್ ಇದನ್ನ ಎಕ್ಸ್ ಖಾತೆಯಲ್ಲಿ ಬಹಿರಂಗಪಡಿಸಿರುವಂಥದ್ದು. ದೇಶೀಯ ವಿಮಾನಗಳ ಪ್ರತಿ ಟಿಕೆಟ್ ಮೇಲೆ 425 ರೂಪಾಯಿಯನ್ನು ಏರಿಕೆ ಮಾಡಿದೆ. ಇನ್ನು ಭಾರತದ ನೆರೆಹೊರೆ ದೇಶಗಳಿಗೆ ಹೋಗಲು ಸಹ 425 ರೂಪಾಯಿ. ಇನ್ನು ಮಿಡಲ್ ಈಸ್ಟ್ ದೇಶಗಳಿಗೆ ಸಂಚರಿಸುವವರಿಗೆ 900 ರೂಪಾಯಿ. ಇನ್ನು ಸೌತ್ ಈಸ್ಟ್ ಏಷ್ಯಾ ಮತ್ತು ಚೀನಾಗೆ ತೆರಳಲು 1800 ರೂಪಾಯಿ ಏರಿಕೆ ಆಗಿದೆ. ಇನ್ನು ಆಫ್ರಿಕಾ ದೇಶಗಳಿಗೆ ಸಂಚರಿಸುವ ಪ್ರಯಾಣಿಕರಿಗೆ 1800 ರೂಪಾಯಿ ಏರಿಕೆ ಆಗಿರುವಂಥದ್ದು. ಯುರೋಪ್ ದೇಶಗಳಿಗೆ ಸಂಚರಿಸಲು 2300 ರೂಪಾಯಿ ಹೆಚ್ಚುವರಿ ದರ ಇಲ್ಲಿ ನಿಗದಿಯಾಗಿದೆ. ಅಧಿಕೃತವಾಗಿ ಎಕ್ಸ್ ಖಾತೆಯಲ್ಲಿ ಇದನ್ನ ಏರ್ ಇಂಡಿಗೋ ಬಹಿರಂಗವಾಗಿ ಪಡಿಸಿದೆ. ಸೊ ಸದ್ಯಕ್ಕೆ ಆಪ್ಷನ್ ಇಲ್ಲ ಇಲ್ಲಿ. ಯಾವುದೇ ರೀತಿಯಾಗಿ ನಾವು ಹೇಳ್ಬೋದು ದರ ಹೆಚ್ಚಾಯಿತು, ಹಾಗಾಯಿತು, ಹೀಗಾಯಿತು ಅಂದರೆ ಇಲ್ಲಿ ಯಾವುದೇ ಥರದಂಥ ರಾಜತಾಂತ್ರಿಕತೆಯನ್ನು ಬಳಸ್ಕೊಳ್ತಾ ಇದ್ದಾರೆ ಅಥವಾ ರಣತಂತ್ರವನ್ನು ರೂಪಿಸ್ಕೊಳ್ತಾ ಇದ್ದಾರೆ ಅಂದರೆ ನೋ, ಆ ರೀತಿಯಾದ ಚಾನ್ಸಸ್ಗಳು ಇಲ್ಲಿ ಎಲ್ಲೂ ಇಲ್ಲ. ಹೀಗಾಗಿ ಇರಾನ್ನಲ್ಲಿ ನಡೀತಾ ಇರುವಂಥ ಯುದ್ಧದಿಂದ ಇಲ್ಲಿ ಯಾವುದೇ ರೀತಿಯಾದ ಆಪ್ಷನ್ನೇ ಇಲ್ಲದಂಥ ರೀತಿಯಲ್ಲಿ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಅಲ್ಲಿ ದರದ ಹೆಚ್ಚಳ ಇಲ್ಲಿ ಜಾಸ್ತಿ ಆಗಿರುವಂಥದ್ದು. ಈಗ ಸದ್ಯಕ್ಕೆ ನೋಡಿ, ವೈಟ್ ಫ್ಯೂಯಲ್ ಮೇಲೆ, ಜೆಟ್ಗಳ ವೈಟ್ ಫ್ಯೂಯಲ್ ಮೇಲೆ ಈಗ ಇದರ ಒಂದು ಎಫೆಕ್ಟ್ ಬೀರಿದೆ. ಇನ್ನು ಹೀಗೆ ಕಳೀತಾ ಹೋಯಿತು ಅಂತ ಅಂದರೆ ನಿಜಕ್ಕೂ ಪೆಟ್ರೋಲ್ ಡೀಸೆಲ್ ಮೇಲೆ ಭಾರಿ ರೀತಿಯಾದಂಥ ಹೊಡೆತ ಇಲ್ಲಿ ಬೀಳುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಕಚ್ಚಾ ತೈಲದ ಮೇಲೂ ಸಹಿತ ಇದು ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಯಾಕಂದರೆ ಕಾರ್ಗ್ ದ್ವೀಪವನ್ನು ಏನು ಧ್ವಂಸ ಮಾಡಿದೆ ಇದೀಗ ಅಮೆರಿಕ, ಇದರ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ಭಾರತ ಅನುಭವಿಸಬೇಕಾಗುತ್ತೆ.